ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಿನಾಲು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಇದೆ. ಸೊ ಇವತ್ತು ಒಂದಿಷ್ಟು ಡಿಫ್ರೆಂಟ್ ಆದಂಥ ಒಂದು ಇನ್ಫಾರ್ಮೇಷನ್ ಅದೇನು ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು SLC ಫಲಿತಾಂಶದ ಬಗ್ಗೆ. ಸೊ ಈಗಷ್ಟೇ ಒಂದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನನ್ನು ಬಿಟ್ಟಿದೆ. ಸೊ ಇದು SSLC ವಿದ್ಯಾರ್ಥಿಗಳ ಒಂದು ಏನು ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾಯಿದ್ರು, ಕಳೆದ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಬಟ್ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನಾಳೆ 10 ಗಂಟೆಗೆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ. ಸೊ ಲಕ್ಷಾಂತರ ವಿದ್ಯಾರ್ಥಿಗಳು ರಿಸಲ್ಟ್ಗಾಗಿ ಕಾಯ್ತಾ ಇರ್ತೀರ. ಆ್ಯಂಡ್ ರಿಸಲ್ಟ್ ಬರೋದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ಕೂಡ ಹೇಳ್ತೀನಿ. ಅದೇನು ಅಂತಂದರೆ ಕರ್ನಾಟಕ result.nic.in ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಇದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ತುಂಬ ಈಸಿಯಾಗಿ ರಿಸಲ್ಟನ್ನು ಚೆಕ್ ಮಾಡ್ಬೋದು. ನಿಮ್ಮ ರಿಸಲ್ಟ್ ಏನು ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಸೊ ಅದನ್ನು ಹಾಕಿ ನೀವು ಈಸಿಯಾಗಿ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದರ ಜೊತೆ ಮುಖ್ಯವಾದ ವಿಚಾರ ಅಂತಂದರೆ ರಿಸಲ್ಟ್ ಏನೇ ಆಗಿರಲಿ, ಪಾಸಿಟಿವ್ ನೆಗೆಟಿವ್, ನಿಮ್ಮ ಒಂದು ಪರಿಶ್ರಮ ಏನಿರುತ್ತೆ ಅದರ ಮೇಲೆ ನಿಮ್ಮ ಫಲಿತಾಂಶ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಬುದ್ಧಿವಂತರಾಗಿ ಇರೋದಕ್ಕಾಗಲ್ಲ, ಆ್ಯಂಡ್ ಕೆಲವರು ದಡ್ಡರಂತನೂ ಕೂಡ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕಾರಣ ಕೇವಲ ಅಂಕಗಳು ನಮ್ಮ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡಲ್ಲ. ಸೊ ಈ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬಂದರೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಿ. ಆ್ಯಂಡ್ 90% ತೆಗೆದವರು ಜಾಣರು, ಅವ್ರ ಭವಿಷ್ಯದಲ್ಲಿ ಮುಂದೆ ಚೆನ್ನಾಗಿ ಹೋಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ 35% ತೆಗೆದವನು ಇಲ್ಲಿಗೆ ಜೀವನವನ್ನು ಮುಗೀತು ಅಂತ ಹೇಳೋಕ್ಕಾಗಲ್ಲ. ಕಾರಣ ಇತ್ತೀಚೆಗಷ್ಟೇ UPSC ಪರೀಕ್ಷೆ ಫಲಿತಾಂಶ ಬಂದಾಗ ನೀವು ನೋಡಿರ್ತೀರ, ಶಾಂತಪ್ಪ ಜಡೆಮನ್ ಅವರು ನಮ್ಮ ಕರ್ನಾಟಕದ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದವರು, ಅವರಿಗೆ PUCಯಲ್ಲಿ ಕೂಡ ಫೇಲ್ ಆದವರು. ಸೊ ಅಂಥವರು ಮುಂದೆ UPSC ಪರೀಕ್ಷೆಯನ್ನು ಕೂಡ ಕ್ಲಿಯರ್ ಮಾಡಿಕೊಟ್ರು. ಸೊ ಅದೇ ರೀತಿ ಇಲ್ಲಿ ಫೇಲ್ಯೂರ್ ಅನ್ನೋದು ಅಲ್ಲಿಗೆ ನಮ್ಮನ್ನು ಫುಲ್ ಸ್ಟಾಪ್ ಮಾಡಲ್ಲ. ಸೊ ಅದೊಂದು ಲೆಸನ್ ಆಗಿರುತ್ತೆ. ಅದನ್ನು ವಿದ್ಯಾರ್ಥಿಗಳು ಮನದಟ್ಟು ಮಾಡಿಕೊಂಡು ಸೊ ನೆಕ್ಸ್ಟು ನಿಮ್ಮ ಒಂದು ಜೀವನದ ಮುಂದಿನ ಒಂದು ಏನು ಭವಿಷ್ಯ ನಿರ್ಧಾರಕ್ಕೆ ಸಂಬಂಧಪಟ್ಟಾಗಿ ಯಾವ ಕೋರ್ಸ್ ಮಾಡಬೇಕು ಆ್ಯಂಡ್ ಯಾವ ಕಾಲೇಜು ಎಲ್ಲವನ್ನು ಸರಿಯಾಗಿ ನಿರ್ಧಾರ ಮಾಡ್ಕೊಳ್ಳಿ. ಆ್ಯಂಡ್ ಪೋಷಕರಿಗೆ ಇನ್ನೊಂದು ಇಂಪಾರ್ಟೆಂಟ್ ನನ್ನ ಕಡೆಯಿಂದ ಹೇಳೋ ಮಾತಂದರೆ, ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಮಕ್ಕಳನ್ನು. ಅವರು ಇಷ್ಟು ಸ್ಕೋರು, ಇವ್ರದ್ದು ಇಷ್ಟು ಸ್ಕೋರು, 90+ ಏನು ಬೇಡ. ಕಾರಣ ಅವರವರ ಸಾಮರ್ಥ್ಯ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಿಮ್ಮ ಮಕ್ಕಳನ್ನು ನೀವೇ ಪ್ರೋತ್ಸಾಹ ಮಾಡಿದ್ರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ? ಸೊ ಅದರಿಂದಲೇ ನಾವು ನೋಡ್ತಾ ಇರ್ತೀವಿ, ಹಲವಾರು ಕಡೆ ಆತ್ಮಹತ್ಯೆ ಅಂತ ಘಟನೆಗಳು ಕೂಡ ನಡೆಯುತ್ತವೆ. ಕಾರಣ ಅವರ ಮನಸ್ಸಿಗೆ ಆ ಸಮಯದಲ್ಲಿ ಒಂದಿಷ್ಟು ಕುಗ್ಗಿಸುವಂಥ ಕೆಲಸ ಕೂಡ ನಡೆದು ಹೋಗ್ಬಿಡುತ್ತೆ. ಸೊ ಅದಾಗಬಾರ್ದು. ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಶಿಕ್ಷಕರು ಮತ್ತು ಪೋಷಕರು ಮಾಡಬೇಕು. ಆ್ಯಂಡ್ ಪರ್ಸೆಂಟೇಜ್ ಎಷ್ಟೇ ಬರಲಿ, ಇಟ್ಸ್ ನಾಟ್ ಮ್ಯಾಟರ್. ನೀವು ಇನ್ನೂ ಲೈಫಲ್ಲಿ ತುಂಬ ದೊಡ್ಡ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕು. ಇನ್ನು PUC ಇದೆ, ಡಿಗ್ರಿ ಇದೆ, ಇನ್ನು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದುಬಿಟ್ರೆ ಅಂತರೂ ಮುಗೀತು ಕತೆ. ಆವಾಗ ಅನಿಸುತ್ತೆ SLC PUC ಇಲ್ಲಿ ಏನು ಕೆಲಸಕ್ಕೆ ಬರಲ್ಲ ಅಂತ. ಸೊ ಅಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಸೊ ಅವೆಲ್ಲವನ್ನು ಗೆಲ್ಲಬೇಕು ಅಂದರೆ ಈಗ ನಾವು ಆತ್ಮವಿಶ್ವಾಸದಿಂದ ಇರಬೇಕು. ಆ್ಯಂಡ್ ಯಾರ್ಯಾರಿಗೂ SLC ಫಲಿತಾಂಶಕ್ಕೆ ವೇಟ್ ಮಾಡ್ತಿದ್ರೆ, ಪ್ರತಿಯೊಬ್ಬರ ಮನೆಯೂ ಕೂಡ SLC ಸ್ಟೂಡೆಂಟ್ಸ್ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಒಂದು ಫಲಿತಾಂಶಕ್ಕೆ ಶುಭವಾಗಲಿ. ಆ್ಯಂಡ್ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.